ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್. ಮೇಲೆ ತುಂಬಾನೇ ಕ್ರಿಸ್ಪಿಯಾಗಿ ಒಳಗಡೆ ತುಂಬಾ ಸಾಫ್ಟ್ ಆಗಿರುವಂತಹ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಕಪ್ ಕಡಲೆಬೇಳೆನ ಒಂದು ಬೌಲ್ಗೆ ಸೇರಿಸ್ಕೊಂಡು ಒಂದ್ 2ರಿಂದ 3 ಸಲ ತಣ್ಣೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ನೋಡಿ, ಇದರಲ್ಲಿ ತುಂಬಾನೇ ಪೌಡರ್ಸ್ ಹಾಗೆ ಕಸ ಇರತ್ತೆ. ನೋಡ್ಕೊಂಡು ಒಂದ್ 2ರಿಂದ 3 ನಿಮಿಷ ಚೆನ್ನಾಗಿ ತೊಳ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ತೊಳ್ಕೊತಿದ್ದೀನಿ ಅಂತ. ಆ ನೀರನ್ನೆಲ್ಲ ಬಗ್ಸ್ಬಿಡ್ಬೇಕು. ನಂತರ ಚೆನ್ನಾಗಿರೋ ನೀರ್ನ ಒಂದ್ 2 ಗ್ಲಾಸ್ ಹಾಕಿ, ಅಂದ್ರೆ ಈ ಬೇಳೆ ಇರತ್ತಲ್ವಾ, ಬೇಳೆ ಕಂಪ್ಲೀಟ್ ಆಗಿ ಮುಳುಗೋವರೆಗೂ ನೀರ್ನ ಸೇರ್ಸ್ಕೋಬೇಕಾಗತ್ತೆ. ನೀರ್ ಸೇರ್ಸಿದಾದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದ್ 3ರಿಂದ 4 ಅವರ್ ನೆನೆಯಕ್ ಬಿಡಿ. ನಾನು ಹೇಳ್ದಂಗೆ 3 ಅವರ್ ಆದ್ರೂ ಮಿನಿಮಮ್ ಆದ್ರೂ ನೆನಿಬೇಕಾಗತ್ತೆ. ಯಾಕೆಂದ್ರೆ ತುಂಬಾ ಜನ 2 ಅವರ್ಸ್ ನೆನೆದ್ರೆ ಸಾಕು ಅಂತಾರೆ, ಆದ್ರೆ ತುಂಬಾ ಏನು ನೆಂದಿರಲ್ಲ. ಆಗ ನಾವು ಮಿಕ್ಸಿಗೆ ಹಾಕಿದಾಗ ನೀಟಾಗಿ ರುಬ್ಬಕ್ಕಾಗಲ್ಲ. ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಸೇರಿಸ್ಕೊಂಡಿದೀನಿ, 1 ಇಂಚ್ ಶುಂಠಿನ ಸೇರಿಸ್ಕೊಂಡಿದೀನಿ, ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದೀನಿ, ಹಾಗೆ 1-2 ಇಂಚ್ ಆಗೋಷ್ಟು ಚಕ್ಕೆ, ಸ್ವಲ್ಪ ಜೀರಿಗೆ ಹಾಗೆ ಲವಂಗಾನು ಸ್ವಲ್ಪ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೇನೆ ನೆಂದಿರೋ ಅಂತ ಬೇಳೆನ ಸ್ವಲ್ಪ ಸೇರಿಸ್ಕೊಂಡು ತರೆತರೆಯಾಗಿ ರುಬ್ಕೋಬೇಕಾಗತ್ತೆ. ಈಗ್ಲೇ ಹೇಳ್ತೀನಿ, ನುಣ್ಣಗೆ ರುಬ್ಬಬಾರ್ದು, ತರೆತರೆಯಾಗಿ ರುಬ್ಬೇಕು. ಅದಕ್ಕೆ ನಾನು ಮೊದಲೇ ಹೇಳಿದೀನಿ. ಅದೇ 2 ಅವರ್ ನೆನ್ಸಿದ್ರೆ ತರೆತರೆಯಾಗಿ ರುಬ್ಬೋಕ್ಕಾಗಲ್ಲ, ಅಷ್ಟೊಂದು ಕ್ರಿಸ್ಪಿಯಾಗಿ ಬರಲ್ಲ, ತುಂಬಾ ಸಾಫ್ಟ್ ಆಗಿ ವಡೆ ಬರುತ್ತೆ. ನಾನು ಹೇಳ್ದಂಗೆ ಮಿನಿಮಮ್ ಅಂದ್ರೂ 3 ಅವರ್ಸ್ ನೆನೆಸಿ ಬೇಳೆ ಚೆನ್ನಾಗಿ ನೆನೆದ್ಮೇಲೆ ನೋಡಿ ತರೆಯಾಗಿ ರುಬ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದೇ ಒಂದು ಡ್ರಾಪ್ ಸಹ ನೀರು ಸೇರಿಸಿಲ್ಲ. ನೀವು ಅದೇ ರೀತಿ ಸೇರಿಸ್ಕೊಳ್ದೆ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ತರೆಯಾಗಿ ರುಬ್ಕೋಬೇಕು. ಅಲ್ಲಲ್ಲಿ ಒಂದೊಂದು ಕಾಳು ಸಹ ಇದ್ರೆ ವಡೆ ಮೇಲೆ ಕ್ರಿಸ್ಪಿ ಆಗಿರತ್ತೆ, ಹಾಗೆ ಕಾಳು ಸಹ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿರೋದ್ರಿಂದ ಅಲ್ಲಿಗೆ ಸಿಗ್ತಾ ಇರತ್ತೆ. ನಿಜ ತುಂಬಾನೇ ಸೂಪರ್ ಆಗಿರತ್ತೆ. ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಅಂತ ಕರೀತಾರೆ, ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು 1 ಕಪ್ ತಗೊಂಡಿದ್ದೀನಿ. ಅದು ಆಪ್ಷನಲ್, ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು 1 ಕಪ್ ತಗೊಂಡಿದ್ದೀನಿ. ಪುದೀನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡು 1 ಕಪ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲಾನು ತುಂಬಾ ಚೆನ್ನಾಗಿ ಹೊಂದ್ಕೊಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ನನ್ನ ವಿಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ, ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳು ಮಾಡ್ಕೊತಿದ್ದೀನಿ. ಯಾವ ಸೈಜ್ ಬೇಕೋ ನಿಮಗೆ ವಡೆ, ಆ ಸೈಜ್ಗೆ ಉಂಡೆಗಳು ಮಾಡ್ಕೋಬೇಕಾಗತ್ತೆ. ಎಷ್ಟು ವಡೆ ಬೇಕೋ ಅಷ್ಟು ಸೇರಿಸ್ಕೋಬೋದು. ತುಂಬಾ ಜನ ಏನು ಮಾಡ್ತಾರೆ, ಕಲಸಿದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟು ನಂತರ ವಡೆ ಮಾಡ್ತಾರೆ. ಆ ರೀತಿ ಮಾಡಕ್ ಹೋಗ್ಬೇಡಿ, ಚೆನ್ನಾಗಿ ಬರೋದಿಲ್ಲ. ಬೇಕಿದ್ರೆ ನೀವು ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ, ಎಣ್ಣೆ ಬಿಸಿಗೆ ಇಟ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಈರುಳ್ಳಿಯಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಂಡು ಸುತ್ತಲೂ ನೀರು ಬಿಟ್ಕೊಬಿಡತ್ತೆ ನಾವು ಕಲಸಿರೋ ಹಿಟ್ಟಲ್ಲಿ. ಅದಕ್ಕಾಗಿ ಕಲಸಿದ ತಕ್ಷಣನೇ ಎಣ್ಣೆಗೆ ಬಿಟ್ಟರೆ ತುಂಬಾನೇ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಈ ಟಿಪ್ಸ್ನ ಫಾಲೋ ಮಾಡಿ. ಹಾಗೆ ಐ ಫ್ಲೇಮಲ್ಲೂ ಬೇಡ, ತುಂಬ ಲೋ ಫ್ಲೇಮಲ್ಲೂ ಬೇಡ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ವಡೆನ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ಹೇಳ್ತೀನಿ, ನಮ್ಮ ಮನೆಯಲ್ಲಂತೂ ತುಂಬಾ ಇಷ್ಟಪಟ್ಟು ತಿಂದರು. ನೀವು ಒಂದ್ಸಲ ಟ್ರೈ ಮಾಡಿ, ಮರೀದೆ ಟ್ರೈ ಮಾಡಿ, ಮತ್ತೆ ಹೇಳ್ತಿದ್ದೀನಿ. ಹೋಟೆಲ್ನಲ್ಲಿ ಅಥವಾ ಸ್ಟ್ರೀಟ್ ಸೈಡಲ್ಲಿ ಯಾವ ರೀತಿ ವಡೆ ಇರುತ್ತೋ ಸೇಮ್ ಅದೇ ವಡೆನೇ ಇದು. ನೋಡಿ, ವಡೆ ಹಿಟ್ಟನ್ನ ಎಣ್ಣೆಯಲ್ಲಿ ಕರಿಯೋದಕ್ಕೆ ಬಿಡೋವಾಗ ಕೈಯನ್ನ ಒದ್ದೆ ಮಾಡಿಕೊಂಡು ವಡೆ ಬಿಡಿ, ಆಗ ಸ್ವಲ್ಪನೂ ಅಂಟ್ಕೊಳೋದಿಲ್ಲ. ನೋಡಿ, ನಾನು ಸ್ವಲ್ಪ ಹಿಟ್ಟನ್ನ ಒಂದು 5 ವಡೆ ತಟ್ಕೊಂಡು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ವಡೆನ ಈಗ ಆಚೆಗೆ ತಗೊತಾ ಇದ್ದೀನಿ. ತುಂಬ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಕೆಂಪಗಾದ್ರೆ ಸಾಕಾಗತ್ತೆ. ನಾನು ಹೇಳಿರುವಂತಹ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ನೋಡಿ, ಇದಾಗಿತ್ತು ಇವತ್ತಿನ ಹೆಲ್ತಿ ರೆಸಿಪಿ. ನಾಳೆ ಮತ್ತೊಂದು ಹೆಲ್ತಿ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.